ಯುವತಿಗೆ ವಂಚನೆ ಮಾಡಿದ್ರ ರಣಜಿ ಆಟಗಾರ ಕೆಸಿ ಕಾರ್ಯಪ್ಪ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಉದ್ಭವಿಸ್ತಾ ಇದೆ. ಮದುವೆ ಆಗೋದಾಗಿ ನಂಬಿಸಿ ದೈಹಿಕವಾಗಿ ಬಳಸಿಕೊಂಡು ನಂತರ ಮೋಸ ಮಾಡಿದ್ದಾರೆ ಅಂತ ಈಗ ಯುವತಿಯೊಬ್ಬಳು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಮದುವೆ ಆಗೋದಾಗಿ ಹೇಳಿ ನಂಬಿಸಿ ದ್ರೋಹ ಬಗೆದ್ರ ಹಾಗಾದ್ರೆ ಕೆಸಿ ಕಾರ್ಯಪ್ಪ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಕ್ರಿಕೆಟಿಗ ಕೆಸಿ ಕಾರ್ಯಪ್ಪ ವಿರುದ್ಧ ಗಂಭೀರ ಆರೋಪಗಳನ್ನ ಯುವತಿ ಇದೇ ವೇಳೆ ಮಾಡಿದ್ದಾರೆ. ಈ ವಿಚಾರವಾಗಿ ಬೆಂಗಳೂರಿನ ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕೆಸಿ ಕಾರ್ಯಪ್ಪ ಅವರು ಮದುವೆ ಆಗ್ತೀನಿ ಅಂತ ನಂಬಿಸಿ ದೈಹಿಕವಾಗಿ ತನ್ನನ್ನ ಬಳಸಿಕೊಂಡಿದ್ದಾರೆ, ಜೊತೆಗೆ ಇಂಪ್ರೆಗ್ನೆಂಟ್ ಮಾಡಿದ್ದಾರೆ ಅನ್ನೋದು ಯುವತಿಯ ದೂರಿನ ಸಾರಾಂಶ ಆಗ್ತಾ ಇದೆ. ಈ ಪ್ರಕರಣ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲು ಕೂಡ ಏರಿದೆ, ಎಫ್ಐಆರ್ ಕೂಡ ದಾಖಲಾಗಿದೆ. ಅದರಲ್ಲಿ ಕೆಸಿ ಕಾರ್ಯಪ್ಪ ವಿರುದ್ಧ ಅನೇಕ ಗಂಭೀರ ಆರೋಪಗಳನ್ನ ದೂರುದಾರೆ ಯುವತಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಸತ್ಯವಂತರು ಯಾರು ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಕ್ರಿಕೆಟಿಗ ಕೆಸಿ ಕಾರ್ಯಪ್ಪನವರು ಯುವತಿಯೊಬ್ಬಳಿಗೆ ಮದುವೆ ಆಗುವುದಾಗಿ ಹೊಂಚಿಸಿರುವಂತಹ ಘಟನೆ ಸಂಬಂಧಪಟ್ಟಂತೆ ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಿಸಿರುವಂತಹ ನೊಂದ ಯುವತಿ ನನ್ನ ಜೊತೆ ಇದ್ದಾರೆ. ಮೇಡಮ್, ಆರಂಭದಲ್ಲಿ ಕೆಸಿ ಕಾರ್ಯಪ್ಪ ನಿಮ್ಮ ಪರಿಚಯ ಹೇಗಾಯಿತು? ಇನ್ಸ್ಟಾಗ್ರಾಮಲ್ಲಿ ಸರ್, ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಯಿತು. ಮೇಡಮ್, ಕೊಡಗು ಮೂಲದವರು ಅನ್ನುವಂಥ ಕಾರಣಕ್ಕೆ ಅವರು ಟಾರ್ಗೆಟ್ ಮಾಡಿ ನಿಮ್ಮನ್ನು ಅಪ್ರೋಚ್ ಮಾಡಿದ ಹೇಗೆ? ಸರ್, ಅದು ನನಗೆ ಗೊತ್ತಿಲ್ಲ. ನನಗೆ ಮಾತು ಬೇರೆ ಜನಂದ ಗೊತ್ತಾಯಿತು. ಅವ್ರಿಗೆ ತುಂಬ ಹುಡುಗಿ ಜೊತೆ ಅಫೇರ್ಸ್ ಇದೆ. ಅವರು ಸರ್, ನಾನು ಏನಂದರೆ ನಾನು ಫೈಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಬಂದು ಫೈಟ್ ಮಾಡೋಕ್ಕಾಗಲ್ಲ ಸರ್, ಬಿಕಾಸ್ ಎಲ್ಲರೂ ಮೂವ್ ಆನ್ ಹಾಕ್ಕೊಂಡಿರ್ತಾನೆ. ನನಗೊಂದು ತುಂಬ ಎಮೋಷ್ನಲ್ ಕನೆಕ್ಷನ್ ಆಗಿದೆ. ನನಗೆ ಏನು ರೀತಿಯಲ್ಲಿ ಬದುಕಬೇಕು, ಇದಾದಮೇಲೆ ಲೈಫಲ್ಲಿ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಅಂದರೆ ನಾನು ಅದಕ್ಕೋಸ್ಕರನೇ ಫೈಟ್ ಮಾಡ್ತಾ ಇದ್ದೀನಿ ಸರ್. ಬೇರೆ ನನಗೆ ಏನು ರೀಸನ್ ಇಲ್ಲ ಫೈಟ್ ಮಾಡೋಕ್ಕೆ. ಮೇಡಮ್, ಆರಂಭದಲ್ಲಿ ನೀವು ಮದುವೆ ಆಗಿ ಡಿವೋರ್ಸ್ ಆಗಿರುವಂಥ ವಿಚಾರವು ಕೂಡ ಅವರು ಬಳಿ ಪ್ರಸ್ತಾಪ ಮಾಡಿದ ಮೇಲೂ ಕೂಡ ನಿಮಗೆ ಮೂವ್ ಮಾಡ್ತಾರೆ, ಅಂದರೆ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ತಾರೆ, ರಿಲೇಷನ್ಶಿಪ್ ಬೆಳೆಸ್ತಾರೆ ಅವರು ಕೆಸಿ ಕಾರ್ಯಪ್ಪ ಅವರು. ಅದಾದ ಬಳಿಕ ಇಷ್ಟೆಲ್ಲ ಗೊತ್ತಾಗಿಯೂ ಕೂಡ ನಿಮ್ಮನ್ನು ಲವ್ ಮಾಡಿದ ವ್ಯಕ್ತಿ ಬ್ರೇಕಪ್ ಮಾಡ್ಕೊಳ್ಳಿಕ್ಕೆ ಮುಂದಾಗ್ಲಿಕ್ಕೆ ಪ್ರಮುಖ ಕಾರಣ? ಸರ್, ನನಗೆ ಗೊತ್ತಿಲ್ಲ. ಅವ್ರು ನನಗೆ ಹೇಳ್ತಾರೆ ಕಿ ನಾನು ಟಾರ್ಚರ್ ಮಾಡ್ತಾ ಇದ್ದೀನಿ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಇಮೋಷ್ನಲ್ ಆಗಿ ನಾನು ಅವ್ರಿಗೆ ಹೇಳಿದ್ದೀನಿ, ನೀನು ಈ ಸರಿ ನನಗೆ ಮೋಸ ಮಾಡಿದರೆ ನಾನು ಎವ್ರಿ ಟೈಮ್ ಚಾನ್ಸ್ ಕೊಡೋಕ್ಕಾಗಲ್ಲ, ನಾನು ಫೈಟ್ ಮಾಡ್ತೀನಿ. ಬಿಕಾಸ್ ನೀನು ತುಂಬ ರಾಂಗ್ ಇದೆಯಾ, ನನಗೆ ಗೊತ್ತಿದೆ ನಿನ್ನ ಪಾಸ್ಟಲ್ಲಿ ಏನೆಲ್ಲ ಮಾಡಿದ್ಯಾ. ನಾನು ಬೇರೆ ಹುಡುಗಿ ಥರ ಮರ್ಯಾದೆಗೋಸ್ಕರ ಸುಮ್ಮನೆ ಆಗಲ್ಲ. ಮತ್ತು ನನ್ನ ಪೇರೆಂಟ್ಸ್ಗೂ ನಾನು ಅಬಾರ್ಷನ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಅವ್ರಿಗೆ ಬೇಜಾರಾಗಿದೆ. ಈ ಥರ ಎಲ್ಲ ಆಯ್ತಾ ನಿನ್ನ ಕೂಡ 1 year ನೀನು ಯಾಕೆ ನಿನ್ನ ಬಾಯಲ್ಲಿ ಏನೂ ಹೇಳಿಲ್ಲ, ಹೇಳಬೇಕಿತ್ತು, ನಾವು ಏನಾದರೂ ಅದೇ ಟೈಮಲ್ಲಿ ಮಾಡ್ಬೋದಿತ್ತು ಅಂತ. ಸರ್, ಮೇಡಮ್, ಅವ್ರ ಮೇಲೆ ತುಂಬ ನಂಬಿಕೆ ಇಟ್ಟು ನೀವು ಲವ್ ಮಾಡಿದ್ರಿ, ಅವ್ರ ಜೊತೆ ದೈಹಿಕವಾಗಿ ಕೂಡ ಮುಂದುವರೆದಿದ್ರಿ. ಅದಾದ ಬಳಿಕ ಅಬಾರ್ಷನ್ ಅಂತ ಪ್ರಸಂಗ ಯಾಕೆ ಬಂತು? ಸರ್, ಅಬಾರ್ಷನ್ ಅದು ಸೆಪ್ಟೆಂಬರಲ್ಲಿ ನನ್ನ ರಿಲೇಷನ್ಶಿಪ್ ಸ್ಟಾರ್ಟಿಂಗಲ್ಲಿ ಇದು ಆಗಿದೆ. ಅಬಾರ್ಷನ್ ಇದು ಸೀನು ಫಸ್ಟು ಅವ್ರು ಹೇಳಿದ್ರು ನನಗೆ ಬೇಬಿ ಬೇಕು ಅಂತ. ಅದಾದಮೇಲೆ ಅವ್ರ ಮನೆಗೆ ಗಣೇಶ್ ವಿಸರ್ಜನಕ್ಕೆ ಇನ್ವೈಟ್ ಮಾಡಿ ಆರಾಮಾಗಿತ್ತು. ನನ್ನ ಪೇರೆಂಟ್ಸ್ನ ಇಂಟ್ರೊಡ್ಯೂಸ್ ಮಾಡಿ, ನೋಡಿ ನಾನು ಮದುವೆ ಆಗ್ತೀನಿ, ನೀನು ಟೆನ್ಷನ್ ತಗೊಳ್ಬಾರ್ದು ಅಂತ ಹೇಳಿ ಫುಲ್ ನನ್ನ ಕನ್ಸೋಲ್ ಮಾಡಿ ಕನ್ವಿನ್ಸ್ ಮಾಡಿ ಬಾ ಮನೆಗೆ ಬಿಡ್ತೀನಿ ಅಂತ ಹೇಳಿದ್ರು. ಹೋಗಾಕ ಟ್ಯಾಬ್ಲೆಟ್ಸ್ ಫೋರ್ಸ್ಫುಲಿ ಅಬಾರ್ಷನ್ ಪಿಲ್ಸ್ ಕೊಟ್ಟಿದ್ರು ಸರ್ ನನಗೆ, 1 ಅಬಾರ್ಷನ್ ಪಿಲ್ಲು. ಅದಾದ ಬಳಿಕ ನೀವು ಅವ್ರ ಮೇಲೆ ಒಂದು ಆರೋಪವನ್ನು ಮಾಡ್ತಿದ್ರಿ, ಹಿ ಈಸ್ ಆಲ್ಸೋ ಒನ್ ಆಫ್ ದಿ ಡ್ರಗ್ಸ್ ಅಡಿಕ್ಟ್, ಅಂದರೆ ವೀಡ್ ಎಲ್ಲ ತಗೊಳ್ತಿದ್ದ ಆತ. ಅಡಿಕ್ಟ್ ಅಲ್ಲ ಸರ್, ನಾನು ಅವ್ರ ಥರ ನನಗೆ ಸುಳ್ಳು ಹೇಳೋಕ್ಕೆ ನನಗೆ ಮನಸ್ಸು ಇಲ್ಲ, ಹೇಳೋದು ಇಲ್ಲ. ಅವ್ರು ಡ್ರಗ್ ಅಡಿಕ್ಟ್ ಅಲ್ಲ. ಅವರು ಡ್ರಗ್ ನಾನು ನೋಡಿಲ್ಲ ಯಾವತ್ತು ಮಾಡೋದು. ಅವ್ರೆಲ್ಲರಿಗೂ ಅಡ್ವೈಸ್ ಮಾಡ್ತಾನೆ ಹಾರ್ಡ್ ಡ್ರಗ್ಸ್ ಮಾಡಬಾರ್ದು ಅಂತ. ಆ ಥರ ಎಲ್ಲ ಅವ್ರ ಮನಸ್ಸು ಒಳ್ಳೆ ಇದೆ. ಬಟ್ ವೀಡ್ ಹಾಂ ಸರ್, ಅವ್ರು ಫ್ರೀ ಟೈಮಲ್ಲಿ, ಮ್ಯಾಚ್ ಟೈಮಲ್ಲಿ ಅಂತ ಅಲ್ಲ, ಫ್ರೀ ಟೈಮಲ್ಲಿ ಅವರು ಸೇದೋದು ಸರ್, ಸೇದ್ತಾ ಇದೆ ಸರ್. ಅದು ಮೇಡಮ್, ನಿಮ್ಮ ಮೇಲೂ ಕೂಡ ಆರೋಪ ಮಾಡ್ತಿದ್ರು, ಸಿ ಈಸ್ ಆಲ್ಸೋ ಒನ್ ಆಫ್ ದಿ ಡ್ರಗ್ ಅಡಿಕ್ಟ್ಸು. ತುಂಬ ಸರಿ ಡ್ರಗ್ಸ್ ತಗೊಂಡು ಬಿಹೇವಿಯರ್ ಸರಿ ಇರಲಿಲ್ಲ, ಹಾಗಾಗಿ ನಾನು ಅವರನ್ನ ದೂರ ಮಾಡ್ಲಿಕ್ಕೆ ಮುಂದಾದೆ. ನಾನು ಬಿಯರ್ ಡ್ರಿಂಕರ್ ಸರ್. 2-3 ಪೈಂಟ್ಗಿಂತ ಮೇಲೆ ಕುಡಿಯೋದಿಲ್ಲ ನಾನು ಬಿಯರು. ಏನಾದರೂ ಪಾರ್ಟಿ ಇದ್ದರೆ ಶಾರ್ಟ್ಸ್ ತಗೊಳ್ತೀನಿ ನಾರ್ಮಲ್ ಆಗಿ. ಡ್ರಗ್ಸ್ ವಿಷಯದಲ್ಲಿ ನಾನು ಬ್ಲಡ್ ಟೆಸ್ಟ್ ರೆಡಿ ಇದ್ದೀನಿ ಸರ್. ನಾನು ವೇಟ್ ಮಾಡ್ತಾ ಇದ್ದೀನಿ, ಕೋರ್ಟ್ ನನಗೆ ಹೇಳ್ದೆಲ್ಲ ಬ್ಲಡ್ ಟೆಸ್ಟ್ ಮಾಡಿ ಅಂತ ಮಾಡ್ತೀನಿ ಸರ್. ಆ ಬ್ಲಡ್ ಟೆಸ್ಟ್ ನಿನಗೂ ಕೊಡ್ತೀನಿ ರಿಪೋರ್ಟು, ನೀವೇ ನೋಡಿ ಡ್ರಗ್ಸ್ ಇದ್ದರೆ ನನ್ನ ಬಾಡಿಯಲ್ಲಿ. ಇವತ್ತು ಇಷ್ಟೆಲ್ಲ ಇನ್ಸಿಡೆಂಟ್ ಆದ ಬಳಿಕ ಕೂಡ ಇದನ್ನೆಲ್ಲ ಬಿಟ್ಬಿಡು, ನಾನು ನಿನ್ನ ಜೊತೆ ಮದುವೆ ಆಗಿರ್ತೀನಿ ಅನ್ನೋದು ಸರ್. ಅದಕ್ಕೋಸ್ಕರನೇ ನಾನು ಇದಾದ್ಮೇಲೆ ಇಲ್ಲ ಸರ್, ಇಲ್ಲ
ಸರ್ ಇಷ್ಟು ಇಮೋಷನಲ್ಲಿ ನಂದು ಫುಲ್ ಲೈಫೇ ಹಾಳಾಯ್ತು ಸರ್. ನಂದು ಒಂದೇ ತಪ್ಪು, ಲವ್ ಮತ್ತೆ ಟ್ರಸ್ಟ್ ಮಾಡೋದು, ಚಾನ್ಸ್ ಕೊಡೋದು ಸರ್. ಈ ಸರಿ ನಾನೆಲ್ಲಿ ಆದ್ರೆ ಚಾನ್ಸ್ ಕೊಟ್ಟಿದ್ರೆ ಗೊತ್ತಿಲ್ಲ ಸರ್ ಇನ್ನೇನ್ ಮಾಡ್ತಾನೆ ಅಂತ ಸರ್. ಇವತ್ತೇ ಎಲ್ಲ ಟ್ವಿಸ್ಟ್ ಮಾಡ್ಕೊಂಡು ಏನೆಲ್ಲ ನನ್ನ ಕ್ಯಾರೆಕ್ಟರ್ ಇದು ಇಂಡಿಯಾ ಅಲ್ಲಿ ಸರ್ ಹುಡುಗಿ ಮೇಲೆ ಹೇಳೋದು ತುಂಬಾ ಈಸಿ ಇದೆ. ಅದಕ್ಕೋಸ್ಕರ ಇವ್ರಿಗಾಗತ್ತೆ ಕಿ ಈ ತರ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡ್ಬಿಡ್ತೀನಿ, ಈ ತರ ಡಿಫೇಮ್ ಮಾಡ್ಬಿಡ್ತೀನಿ ಅಷ್ಟೇ. ಮೇಡಮ್, ಅಮೃತಹಳ್ಳಿಯಲ್ಲಿ ಕೂಡ ಸ್ಟಿಲ್ ಒಂದು ಕೇಸ್ ದಾಖಲಾಗಿದೆ ನಿಮ್ಮ ಮೇಲೆ ಅನ್ನುವಂಥದ್ದು ಕೂಡ ಅವರ ಆರೋಪದಲ್ಲಿ ಹೇಳಿರುವಂಥದ್ದು. ಹೌದು ಸರ್, ಒಂದು ಹುಡುಗ ಡ್ರಗ್ಸ್ ತಗೊಂಡು ನನ್ನ ಮೇಲೆ ಸ್ವಲ್ಪ ಫಿಸಿಕಲ್ ಅಸಾಲ್ಟ್ ಮಾಡಿದ್ದಾನೆ. ನನ್ನ ಕಣ್ಣಿಗೆ ಏಟಾಯ್ತು ಸರ್. ಸೇಮ್ ಡೇ, ಅದು ಏನು ಬೇರೆ ಲೈಕ್ ನೆಕ್ಸ್ಟ್ ಡೇ 1 year ಆದಮೇಲೆ ಏನೂ ಅಲ್ಲ, ಸೇಮ್ ನೈಟ್ ಇನ್ಸಿಡೆಂಟ್ ಆದಮೇಲೆ ಆ ಸೇಮ್ ನೈಟು ನಾನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿಕೊಂಡು ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಸೇಮ್ ಡೇ ಎವಿಡೆನ್ಸ್ ಕೊಟ್ಕೊಂಡು ಎಲ್ಲ ಮಾಡಿದ್ದೀನಿ, ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡಿಕೊಂಡು ಅದಾದಮೇಲೆ